ನಮಸ್ತೆ ಟೈಟನ್ಸ್. ಹೇಳ್ತಾರೆ ಸಮಯ ಜೊತೆಗೆ ಎಲ್ಲವೂ ಚೇಂಜ್ ಆಗುತ್ತೆ ಅಂತ. ಆದ್ರೆ ಕೆಲವು ವಿಷಯಗಳಿರುತ್ತೆ, ಅದು ಕಳೆದ 100 ವರ್ಷಗಳಿಂದ ಬದಲಾಗಿಲ್ಲ. ಬಹುಶಃ ನಮಗೆ ಅನ್ಸೇ ಇಲ್ಲ ಇದನ್ನ ಬದಲಾಯಿಸಬೇಕು ಅಂತ. ನೀವು ಯಾವ ಗಾಡಿಗಳಲ್ಲಿ ಇವತ್ತಿಲ್ಲಿ ಬಂದಿದ್ದೀರೋ ಅದು ಈ ಗಾಡಿ ಕಂಪ್ಯಾರಿಸನ್ ಅಲ್ಲಿ ತುಂಬಾ ಮಾಡರ್ನ್ ಆಗಿದೆ. ಇವತ್ತಿನ ಕಾಲದ ಫ್ಯಾಷನ್ ಕೂಡ ಹಳೆ ಕಾಲಕ್ಕಿಂತ ತುಂಬಾ ಆಧುನಿಕ ಮತ್ತು ಹೊಸದಾಗಿದೆ. ನಾವು ಯೂಸ್ ಮಾಡುವಂತ ಫೋನ್ಸ್ ನಾವೇನ್ ಮನೇಲಿ ಯೂಸ್ ಮಾಡ್ತೀವಿ, ಅದು ಈ ಫೋನ್ ಕಂಪ್ಯಾರಿಸನ್ ಅಲ್ಲಿ ತುಂಬಾ ಚೇಂಜ್ ಆಗಿದೆ. ಆದ್ರೂ ಇನ್ನೂ ಒಂದು ವಸ್ತು ಇದೆ, ಅದು ಕಳೆದ 100 ವರ್ಷಗಳಲ್ಲಿ ಬದಲಾವಣೆ ಆಗೇ ಇಲ್ಲ. ನಾವು ಅದನ್ನ ಇವತ್ತಿಗೂ ದಿನ ಯೂಸ್ ಮಾಡ್ತಾ ಇದ್ದೀವಿ. ಹಾಸ್ಪಿಟಲ್ನಿಂದ ಮನೆಯ ಫಸ್ಟ್ ಏಡ್ ಕಿಟ್ ವರೆಗೂ ಅದೇ ಹಳೆ ಕಾಲದ ಬ್ಯಾಂಡೇಜ್. ಬಟ್ 2015ರಲ್ಲಿ ಇದಕ್ಕಿಂತ ನಮಗೊಂದು ಒಳ್ಳೆ ಆಪ್ಷನ್ ಸಿಕ್ಕಿದ್ರೆ, ಅದರಿಂದ ನಮ್ಮ ಗಾಯ ಬೇಗ ವಾಸಿ ಆಗೋದಾದ್ರೆ ನೀವು ಆ ಬ್ಯಾಂಡೇಜ್ನ ಅಪ್ಡೇಟ್ ಮಾಡೋಕೆ ಇಷ್ಟಪಡಲ್ವಾ? ಖಂಡಿತವಾಗ್ಲು. ಟೈಟನ್ಸ್, ನನ್ನ ಹೆಸರು ವಿವೇಕ್ ಮಿಶ್ರಾ. ಇವತ್ತು ನಾನು ಇದೇ ಐಡಿಯಾದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಆಸ್ ಫೈಬ್ರೋಹೀಲ್. ಫೈಬ್ರೋಹೀಲ್ ಪ್ರಪಂಚದ ಮೊದಲ ಬ್ಯಾಂಡೇಜ್ ಮತ್ತು ವೂಂಡ್ ಹೀಲಿಂಗ್ ಸೊಲ್ಯೂಷನ್ ಆಗಿದೆ. ಇದು ಸಿಲ್ಕ್ ಪ್ರೋಟೀನ್ ಇಂದ ರೆಡಿ ಆಗಿದೆ. ಫೈಬ್ರೋಹೀಲ್ ಅಲ್ಲಿ ಇರುವಂತಹ ಸಿಲ್ಕ್ ಪ್ರೋಟೀನ್ ಮತ್ತು ಫೈಬರ್ ಸಾಧಾರಣ ಬ್ಯಾಂಡೇಜ್ ಕಂಪ್ಯಾರಿಸನ್ ಅಲ್ಲಿ 50% ಬೇಗ ಹೀಲ್ ಮಾಡುತ್ತೆ. ಅಂದ್ರೆ ಯಾವ ಗಾಯ 18ರಿಂದ 20 ದಿನದಲ್ಲಿ ವಾಸಿ ಆಗ್ತಾ ಇತ್ತೋ ಅದು 8ರಿಂದ 10 ದಿನದಲ್ಲೇ ವಾಸಿ ಆಗುತ್ತೆ. ಸಿಸೇರಿಯಂ ಸೆಕ್ಷನ್, ಡಯಾಬಿಟಿಕ್ ಫುಟ್ ಅಲ್ಸರ್, ಬೆಡ್ ಸೋರ್ಸ್ ಇಲ್ಲ ಯಾವುದೇ ಅಬ್ರಿಸಿಯೇಷನ್ ಆಗಿರುವಂತಹ ಗಾಯ ಆಗಿರಬಹುದು, ಇದೆಲ್ಲವೂ ಫೈಬ್ರೋಹೀಲ್ ನ ಬ್ಯಾಂಡೇಜ್, ಸ್ಪ್ರೇ, ಜೆಲ್, ಶೀಟ್ ಮೆಶ್ ಫೋಮ್, ಪೌಡರ್ ಎಲ್ಲವೂ ತುಂಬಾ ಎಫೆಕ್ಟಿವ್ ಆಗಿದೆ. ಅದಕ್ಕೆ ಕಾರಣ ಇದರಲ್ಲಿರುವ ಸೆಲ್ಫ್ ಪ್ರೊಲಿಫರೇಷನ್ ಪ್ರಾಪರ್ಟಿ, ಮಾಯ್ಶ್ಚರ್ ಹೋಲ್ಡಿಂಗ್ ಪ್ರಾಪರ್ಟಿ, ಇವೆಲ್ಲವೂ ಗಾಯ ವಾಸಿ ಆಗೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಗಾಯಕ್ಕೆ ಅಂಟ್ಕೊಳ್ಳೋದು ಇಲ್ಲ, ಹಾಗೆ ತುಂಬಾ ಈಸಿಯಾಗಿ ತೆಗಿಬಹುದು ಕೂಡ. ಇದರಿಂದ ಪೇಷಂಟ್ಗೆ ತುಂಬಾ ಕಂಫರ್ಟ್ ಕೂಡ ಇರುತ್ತೆ. ಇದಕ್ಕೆ ರಾ ಮಟೀರಿಯಲ್ ನಾವು ಡೈರೆಕ್ಟ್ ಆಗಿ ರೈತರಿಂದ ತಗೊಳ್ತೀವಿ. ಇದರಿಂದ ರೈತರು ಕೂಡ ತುಂಬಾನೇ ಚೆನ್ನಾಗಿ ಲಾಭ ಆಗ್ತಾ ಇದೆ. ಅ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಎಕನಾಮಿಕ್ ಮಲ್ಟಿಪ್ಲೇಯರ್ ಪೊಟೆನ್ಷಿಯಲ್. ಇದರಲ್ಲಿ ಹೀಲಿಂಗ್ ಟೈಮ್ ರಿಡ್ಯೂಸ್ ಆಗುತ್ತೆ, ವೇರ್ ದ ಲೋಡ್ ಆನ್ ಪೇಷಂಟ್ಸ್ ಅಂಡ್ ದ ಕ್ವಾಲಿಟಿ ಆಫ್ ಲೈಫ್ ಇಸ್ ಇಂಪ್ರೂವ್ಡ್ ಅಂಡ್ ದ ಇನ್ಕಮ್ ಆಫ್ ದ ಫಾರ್ಮರ್ಸ್ ಆರ್ ಇಂಪ್ರೂವ್ಡ್. ಟೈಟನ್ಸ್, ತುಂಬಾ ಗರ್ವದಿಂದ ನಾನು ಇನ್ನೊಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ರೀಸೆಂಟ್ ಆಗಿ ಪೆಹಲ್ಗಾಮ್ ಅಟ್ಯಾಕ್ಸ್ ಆದಾಗ ದೇಶ ಕಷ್ಟದ ಪರಿಸ್ಥಿತಿಯಲ್ಲಿತ್ತು. ಆಗ ನಾರ್ಥರ್ನ್ ಮತ್ತೆ ವೆಸ್ಟರ್ನ್ ಬಾರ್ಡರ್ಸ್ ಅಲ್ಲಿ ತುಂಬಾ ಡಿಫೆನ್ಸ್ ಹಾಸ್ಪಿಟಲ್ಸ್, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಫೈಬ್ರೋಹೀಲ್ ಪ್ರಾಡಕ್ಟ್ ನ ತಗೊಂಡ್ರು. ಅವರ ವಿಶ್ವಾಸವನ್ನ ನಮ್ಮ ಸ್ಟಾರ್ಟ್ಅಪ್ ಮೇಲೆ ಇಟ್ರು. ಇದನ್ನ ನಾವು IISc ಕೊಲಾಬ್ರೇಷನ್ ಅಲ್ಲಿ ಮಾಡಿದ್ವಿ. ನಮಗೆ ಇದರ ಬಗ್ಗೆ ತುಂಬಾ ಖುಷಿ ಇದೆ ಮತ್ತು ಪ್ರೌಡ್ ಫೀಲ್ ಆಗ್ತಾ ಇದೆ. ನಾವು ದೇಶದ ಉಪಯೋಗಕ್ಕೆ ಬಂದ್ವಿ ಅಂತ, ಹಾಗೆ ನಮ್ಮ ಇನೋವೇಷನ್ ಸ್ವಲ್ಪ ದೇಶಕ್ಕೆ ಸಪೋರ್ಟ್ ಆಯ್ತು ಅಂತ. ನನಗೆ ಕನಸಿದೆ ಭಾರತದ ಈ ಇನೋವೇಷನ್ ಇದರಿಂದ ಬರೀ ಭಾರತವಲ್ಲ, ಜಗತ್ತಿನ ಎಲ್ಲ ದೇಶಗಳ ಗಾಯ ವಾಸಿ ಮಾಡಬೇಕಂತ. ನನ್ನ ಈ ಕನಸನ್ನ ನನಸು ಮಾಡೋದಕ್ಕೆ ನೀವು ನನ್ನ ಜೊತೆ ಕೈ ಮಿಲಾಯಿಸ್ತೀರಾ? ಈ ಪ್ರಾಡಕ್ಟ್ ಅಂತೂ ತುಂಬಾ ಅದ್ಭುತವಾಗಿದೆ. ಎಲ್ಲದಕ್ಕಿಂತ ಮೊದಲು ನಾವು ಪ್ರೊಫೆಸರ್ ಅವ್ರನ್ನ ಕೇಳೋಣ. ತುಂಬಾ ಚೆನ್ನಾಗಿರೋ ಇನೋವೇಷನ್ ಇದು. ನಿಮಗೆ ಒರಿಜಿನಲ್ ಆಗಿ ಈ ಐಡಿಯಾ ಎಲ್ಲಿಂದ ಬಂತು? ಸರ್, ನಾನು ಫಾರ್ಮಸಿ ಗ್ರಾಜ್ಯುಯೇಟ್, ಜೊತೆಗೆ ನಾನು MBAನೂ ಮಾಡಿದ್ದೀನಿ. ಈ ಐಡಿಯಾ ನನಗೆ ಟಾಟಾ ಗ್ರೂಪ್ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಒಂದ್ ಜಾಗ ಇತ್ತು, ಧಮ್ತರಿ, ರಾಯಪುರಿಂದ 120 ಕಿಲೋಮೀಟರ್ ದೂರ. ನಾನು ರೈಸ್ ಸೀಡ್ ನ ಬಿಸ್ನೆಸ್ ಲೀಡ್ ಮಾಡ್ತಾ ಇದ್ದೆ. ನಾವಲ್ಲಿ ನೋಡಿದ್ವಿ ಒಂದು ಹಣ್ಣಿತ್ತು, ಅದ್ರ ಮೇಲೆ ಒಂದು ಹಕ್ಕಿ ಕುಗ್ತಾ ಇತ್ತು. ಅವಾಗ ನನ್ನ ಸೇಲ್ಸ್ ಕಲೀಗ್ ಹೇಳಿದ್ರು, ಇದರಿಂದ ಸೀರೆ ಮಾಡಬಹುದು, ತುಂಬಾ ಕಾಸ್ಟ್ಲಿ ರೇಷ್ಮೆ ಸೀರೆ ಮಾಡಬಹುದು ಅಂತ. ಅಲ್ಲಿಂದ ಹೋದ್ಮೇಲೆ ಯಾವಾಗ ನಾವು ಇದ್ರ ಬಗ್ಗೆ ಓದೋಕೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವೋ, ಟಾಪ್ ಯೂನಿವರ್ಸಿಟೀಸ್ ಅಕ್ರಾಸ್ ದ ವರ್ಲ್ಡ್, IITs, ಮಿಶಿಗನ್ ಎಲ್ಲಾ ಜಾಗಗಳಲ್ಲೂ ರಿಸರ್ಚ್ ಆಗಿತ್ತು. ಆದ್ರೆ ಒಂದು ಪ್ರಾಡಕ್ಟ್ ನೋಡಕ್ ಸಿಗ್ಲಿಲ್ಲ. ಅವತ್ತಿಂದ ನಮ್ಮ ಇಂಟ್ರೆಸ್ಟ್ ಇದ್ರ ಮೇಲೆ ಜಾಸ್ತಿ ಆಯ್ತು. ಜೊತೆಗೆ ಪ್ಯಾರಲಲ್ ಆಗಿ ನಮ್ಮ ಕೋ ಫೌಂಡರ್ ಏನಿದ್ದಾರೆ ಭರತ್ ಟಂಡನ್ ಸರ್, ಅವ್ರ ಜೊತೆ ನಮ್ ಭೇಟಿ ಆಯ್ತು. ನಾವಿಬ್ರು ಜೊತೆಗೂಡಿ 2014ರಿಂದ ಇದ್ರ ಮೇಲೆ ರಿಸರ್ಚ್ ನ ಶುರು ಮಾಡಿದ್ವಿ. 2017ರಲ್ಲಿ ನಾವು ಕಂಪನಿನ ಫಾರ್ಮ್ ಮಾಡಿದ್ವಿ. ಇದ್ರ ಹಿಂದೆ ಯಾವ IP ಇದೆ, ಏನ್ ಸರ್ಟಿಫಿಕೇಶನ್ ಇದೆ, ಮತ್ತೆ ವ್ಯಾಲಿಡೇಷನ್ ಏನು? ಸರ್, ಇದು ISO 13485 ಕಂಪ್ಲೇಂಟ್ ಆಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ ಬರುತ್ತೆ. ಡಿಸೈನ್ ಮತ್ತು ಕ್ವಾಲಿಟಿಯ ಸಿಂಬಲ್ ಆಗಿದೆ. ಇದರಿಂದ ಕಂಪ್ಲೇಂಟ್ ಆಗಿರೋ ಪ್ಲಾಂಟ್ ಆಗಿದೆ. ಇದರ ಟ್ರಯಲ್ಸ್ ನಾವು ಏಮ್ಸ್ ಟ್ರಾಮಾ ಸೆಂಟರ್ ಡೆಲ್ಲಿಯಿಂದ ಶುರು ಮಾಡಿದ್ವಿ. ತುಂಬಾನೇ ಒಳ್ಳೆ ರಿಸಲ್ಟ್ಸ್ ಬಂತು ನಮಗೆ. ಇದರ ಆಧಾರದ ಮೇಲೆನೆ ನಾವು ಇವತ್ತು ಒಂದು ಒಳ್ಳೆ ಹಂತಕ್ಕೆ ತಲುಪೋಕಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹತ್ರ 7 ಪೇಟೆಂಟ್ಸ್ ಇದೆ. ರೈಟ್ ಫ್ರಮ್ ಮೆಟೀರಿಯಲ್, ಒಂದು ಪೇಟೆಂಟ್ ನಾವು ಗ್ಲೋಬಲ್ ಆಗು ಮಾಡಿದೀವಿ.